ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನ್ ಬರ್ತಿದ್ದೀನಿ ಚಿನ್ನ. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. A brother from another mother, but not the same father. ಎಲ್ಲೋದ್ರೂ ಬರ್ತಿದ್ಯಲ್ಲ, ಏನೋ ನಿನ್ ಪ್ರಾಬ್ಲಮ್. ಅಟಕ್ ಬಂದ್. ನಾವು ಇವತ್ತು ಮಾತಾಡ್ತಿರೋದು ಡೆವಿಲ್ ಮೂವಿ ಬಗ್ಗೆ. 11 ಡಿಸೆಂಬರ್ 2025 ರಿಲೀಸ್ ಆಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೂವಿ. ಪ್ರಕಾಶ್ ರಾಜ್ ಅವರು ಈ ಒಂದು ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಒಂದು ಮೂವಿಯಲ್ಲಿ ಡಬಲ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೂ ಅದರ ಜೊತೆಗೆ ರಚನಾ ರೈ, ಮಹೇಶ್ ಮಂಜ್ರೇಕರ್ ಅವರು ಸಹ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಳ್ತಾರೆ. ಇದು ಅಧಿಕಾರ ಮತ್ತು ಪ್ರೀತಿಯ ಕಥೆಯಾಗಿದ್ದು, ಈ ಒಂದು ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ ಅನ್ನ ನೋಡುವುದಾದ್ರೆ ದರ್ಶನ್ ಅವರು ಡಬಲ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ರಚನಾ ರೈ, ಮಹೇಶ್ ಮಂಜ್ರೇಕರ್ ಮತ್ತು ಅಚ್ಯುತ್ ಕುಮಾರ್ ಅವರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಳ್ತಾರೆ. ಅದರ ಜೊತೆ ನಿರ್ದೇಶಕರನ್ನು ನಾವು ನೋಡುವುದಾದ್ರೆ ಪ್ರಕಾಶ್ ರಾಯ್ ಅವರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತು ಈ ಒಂದು ಮೂವಿಯ ನಿರ್ಮಾಪಕರನ್ನು ನಾವು ನೋಡುವುದಾದ್ರೆ ಶ್ರೀ ಜಯಮಾರ್ ಕಂಬೈನ್ಸ್ ವೈಷ್ಣವ್ ಸ್ಟುಡಿಯೋಸ್ ಈ ಒಂದು ಮೂವಿಯ ನಿರ್ಮಾಪಕರಾಗಿರ್ತಾರೆ. ಹಾಗೂ ಈ ಒಂದು ಮೂವಿಯ ಮ್ಯೂಸಿಕ್ ಬಗ್ಗೆ ನೋಡುವುದಾದ್ರೆ ಬಿ ಅಜ್ನೀಶ್ ಲೋಕನಾಥ್ ಅವರು ಈ ಒಂದು ಮೂವಿಯ ಮ್ಯೂಸಿಕ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಮೇನ್ ಆಗಿ ನೋಡುವುದಾದ್ರೆ ನಾವು ಈ ಮೂವಿಯ ಕತೆ ಏನಪ್ಪಾ ಅಂತಂದ್ರೆ ಅಧಿಕಾರದ ಸೇಡು ಮತ್ತು ನಿಜವಾದ ಪ್ರೀತಿಯ ಕಥೆಯನ್ನು ಒಳಗೊಂಡಂತಹ ರಾಜಕೀಯ ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದೆ. ಈ ಒಂದು ಮೂವಿಯ ಶೂಟಿಂಗ್ ಬಗ್ಗೆ ನೋಡುವುದಾದ್ರೆ ಬೆಂಗಳೂರಿನಲ್ಲಿ ಮಾರ್ಚ್ 22, 2024 ಪ್ರಾರಂಭವಾಯಿತು. ಆದರೆ 2024 ಮಧ್ಯದಲ್ಲಿ ದರ್ಶನ್ ಬಂಧನಕ್ಕೊಳಗಾದಾಗ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತು. ಫೆಬ್ರವರಿ 2025 ಚಿತ್ರೀಕರಣ ಮತ್ತೆ ರೀಸ್ಟಾರ್ಟ್ ಮಾಡಲಾಯಿತು. ಈ ಒಂದು ಚಲನಚಿತ್ರದ ಮಾರ್ಕೆಟಿಂಗ್ ಬಗ್ಗೆ ನಾವು ನೋಡುವುದಾದ್ರೆ ಚಿತ್ರದ ಮೊದಲ ನೋಟವು ಫೆಬ್ರವರಿ 15, 2024 ಬಿಡುಗಡೆ ಆಯಿತು ಮತ್ತು ದರ್ಶನ್ ಅವರ ಹುಟ್ಟುಹಬ್ಬದೊಂದಿಗೆ ಹೊಂದಿಕೆ ಆಯಿತು. ಟೈಮ್ಸ್ ಆಫ್ ಇಂಡಿಯಾ ಬರೆದ ದೆವ್ವದ ಸಂಭಾಷಣೆಗಳು ಮತ್ತು ತೀವ್ರವಾದ ಆಕ್ಷನ್ ಸನ್ನಿವೇಶಗಳೊಂದಿಗೆ ನಟನು ಇನ್ನೂ ನಿಗೂಢವಾಗಿರುವ ಪಾತ್ರದ ಚಿತ್ರೀಕರಣದಿಂದ ಪ್ರೇಕ್ಷಕರನ್ನು ಆಕರ್ಷಿಸುತ್ತಾನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಮೂವಿ ಇನ್ನೂ ಯಾರ್ಯಾರು ನೋಡಿಲ್ಲ ಅವರು ಥಿಯೇಟರ್ಗೆ ಹೋಗಿ ನೋಡಬಹುದು. ಯಾರ್ಯಾರು ನೋಡಿದ್ದೀರಾ, ಮೂವಿ ಹೇಗನ್ಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ಹಾಗೆ ನೀವೇನಾದ್ರೂ ಚಾನಲ್ಗೆ ಹೊಸದಾಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.